ಅಲಿ ಬ್ಯಾಡ ಹೆರವರಿಗೆ ಕೊಡಬ್ಯಾಡ ಹೋಗುವಾಗ ಅಳಬ್ಯಾಡ ಹೋಗುವಾಗ ಅಳಬ್ಯಾಡ ಹಡೆದವ್ವ ಸಿಟ್ಟಾಗಿ ಶಿವಗ ಬೈಬ್ಯಾಡ ಹಡಿಯಲಿ ಬ್ಯಾಡ ಹೆರವರಿಗೆ ಕೊಡಬ್ಯಾಡ ಹೋಗುವಾಗ ಅಳಬ್ಯಾಡ ಹೋಗುವಾಗ ಅಳಬ್ಯಾಡ ಹಡೆದವ್ವ ಸಿಟ್ಟಾಗಿ ಶಿವಗ ಬೈಬ್ಯಾಡ ಸಿಟ್ಟಾಗಿ ಶಿವಗ ಬೈಬ್ಯಾಡ. ಈ ಬೀಸು ಪದ ಕೇಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಆದ್ರೆ ಇದ್ರ ಹಿಂದೆ ಎಂತ ನೋವಿದೆ. ನಮ್ಮ ದೇಶದಲ್ಲಿ ಇವತ್ತಿಗೂ ಲಕ್ಷಾಂತರ ಹೆಣ್ಮಕ್ಳು ಹೀಗೆ ರಾಗಿ ಜೋಳ ಬೀಸ್ತಾ ಪದ ಹಾಡ್ತಾ ಹೆಣ್ಣು ಜನ್ಮಕ್ಕೆ ಶಾಪ ಹಾಕ್ತಾ ಇರ್ತಾರೆ. ಅಲ್ಲ, ಈ ಕೂನಿ ಕಳ್ತನ ಮಾಡಿ ಜೈಲಿಗೆ ಹೋಗಿರ್ತಾರಲ್ಲ ಕೈದಿಗಳು, ಅವ್ರಿಗೆ ಕೊಡ್ತಾ ಇದ್ದಿದ್ದ ಶಿಕ್ಷೆನೂ ಇದೇನೆ, ಹಿಟ್ಟು ಬೀಸೋದು ಅಂದ್ಮೇಲೆ ಏನು ತಪ್ಪು ಮಾಡದೇ ಇರೋ ಹೆಣ್ಣಿಗೆ ಯಾಕೆ ಶಿಕ್ಷೆ? ಅಥವಾ ಹೆಣ್ಣಾಗಿ ಹುಟ್ಟಿದ್ದೆ ಅವಳು ತಪ್ಪ? ಒಂದು ಕಾಲದಲ್ಲಿ ಮಾತೃ ಪ್ರಧಾನವಾಗಿದ್ದಂಥ ಸಮಾಜ ಇವತ್ತು ಹೀಗಾಗಿದೆ ಅಂದ್ರೆ ಆಶ್ಚರ್ಯ ಆಗತ್ತೆ. ಆಗ ಹೆಣ್ಣೆ ಆಗಿದ್ಲಂತೆ. ಈ ಆರ್ಯರು ನಮ್ಮ ಸಂಸ್ಕೃತಿ ಮೇಲೆ ದಾಳಿ ಮಾಡಿದ್ರಲ್ಲ, ಆವಾಗಲೇ ಪಿತೃ ಪ್ರಧಾನ ವ್ಯವಸ್ಥೆ ಜಾರಿಗೆ ಬಂದಿದ್ದು. ನಮ್ಮ ಮಾತೃ ದೇವತೆಗಳನ್ನೆಲ್ಲ ಮೂಲ ಹುಟ್ಟಿದ್ದು ಈ ಸಂದರ್ಭದಲ್ಲೇ ಇರಬೇಕು. ನಸ್ತ್ರೀ ಸ್ವಾತಂತ್ರ್ಯಮರ್ಹತಿ, ನಾಸ್ತ್ರೀ ಸ್ವಾತಂತ್ರ್ಯಮರ್ಹತಿ. ಹೆಣ್ಣು ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ. ಬಾಲ್ಯದಲ್ಲಿ ಹೆಣ್ಣು ತಂದೆ ತಾಯಿಗಳ ಪೋಷಣೆಯಲ್ಲಿರಬೇಕು. ಯೌವನದಲ್ಲಿ ಹೆಣ್ಣು ಗಂಡನ ಅಧೀನದಲ್ಲಿರಬೇಕು. ವೃದ್ಧಾಪ್ಯದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಯಲ್ಲಿರಬೇಕು. ಆಮೇಲೆ ಬಂದಂಥ ಪುರಾಣಗಳಲ್ಲೆಲ್ಲ ಹೆಣ್ಣಿನ ರಕ್ಷಣೆಗೆ ಗಂಡೇ ಬರಬೇಕು. ಈ ಇಡೀ ಭೂಮಂಡಲಾನೇ ಒಂದು ಹೆಣ್ಣು, ಅದನ್ನ ಆಳೋನು ರಕ್ಷಿಸೋನು ಗಂಡು. ಒಂದ್ಸಾರಿ ಹಿರಣ್ಯಾಕ್ಷ ಅಂತ ಒಬ್ಬ ರಾಕ್ಷಸ ಭೂಮಿನ ಎತ್ಕೊಂಡು ಹೊರಟೋಗಿದ್ದಂತೆ. ಆಗ ಶ್ರೀಮನ್ ಮಹಾವಿಷ್ಣು ವರಾಹ ರೂಪದಲ್ಲಿ ಬಂದವಳನ್ನು ರಕ್ಷಿಸಿದ್ದಾನೆ. ಶ್ರೀಮತ್ ರಮಣ ಗೋವಿಂದ 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 ಬೋಲೋ ಹರಿ ಗೋಪಾಲ ಬೋಲೋ, ಗೋವಿಂದ ಬೋಲೋ ಹರಿ ಗೋಪಾಲ ಬೋಲೋ ರಾಧಾ. ಅಂದ್ರೆ ಏನರ್ಥ? ಒಂದು ಹೆಣ್ಣು ಹಂದಿಗಿಂತ ಕಡೆ ಅಂತ ತಾನೆ. ಇಂಥ ಕಥೆಗಳು ನಮ್ಮ ಪುರಾಣಗಳಲ್ಲಿ, ಜಾನಪದದಲ್ಲಿ, ಚರಿತ್ರೆನಲ್ಲಿ ಬೇಕಾದಷ್ಟಿವೆ. ಊರು ಹೆಸರು ಕಾಲ ಮಾತ್ರ ಬೇರೆ ಇರುತ್ತೆ. ಕತೆ ಮಮ್ಮಿ ಅಮ್ಮ, ನಂಗೊಂದು ಲೋಟ ಕಾಫಿ. ಸಾವಿತ್ರಿ, ಮೀಟಿಂಗ್ ಹೊತ್ತಾಗ್ತಾ ಇದೆ, ಶೇವ್ ಮಾಡೋಕೆ ಸ್ವಲ್ಪ ನೀರು ಕಾಯಿಸ್ಕೊಡು. ಎಷ್ಟೋ ಮಧ್ಯಮ ವರ್ಗದ ಹೆಣ್ಣುಗಳ ಹಾಗೆ ನಾನು ಮನೆ ಒಳಗೂ ದುಡಿತೀನಿ, ಹೊರಗೂ ದುಡಿತೀನಿ. ಗಂಡ ಮಕ್ಕಳು ಮನೆ ಆಫೀಸು ಎಲ್ಲ ನಿಭಾಯಿಸ್ತಾನೆ ಸ್ತ್ರೀ ವಿಮೋಚನೆ ಕನಸನ್ನು ಕಾಣ್ತೀನಿ. ಹೊತ್ತಾಯ್ತು, ಇನ್ನು ಅಕ್ಕಿ ಆರಿಸಿ ಅನ್ನ ಮಾಡಿ ಎಲ್ರಿಗೂ ಡಬ್ಬ ಕಳಿಸ್ಬೇಕು. ಈ ಅಕ್ಕಿ ಆರಿಸುವಾಗೆಲ್ಲ ನನಗೆ ಕೆರೆಗೆ ಹಾರವಾದ ಭಾಗೀರಥಿ ನೆನಪೇ ಬರುತ್ತೆ. ಊರಿನ ಕೆರೆಗೆ ನೀರು ಬರಲಿಲ್ಲ ಅಂತ ಅವಳು ಮಾವ ಹಳ್ಳಿ ಗೌಡ ಜೋಯಿಸ್ ಹತ್ರಕ್ಕೆ ಹೋದ. ಅವನು ನರಬಲಿ ಆಗಬೇಕು ಅಂತ. ಸರಿ, ತನ್ನ ಕಿರಿ ಸೊಸೆ ಭಾಗೀರಥಿನೇ ಬಲಿ ಕೊಡೋದಂತ ತೀರ್ಮಾನ ಮಾಡ್ಬಿಟ್ಟ ಗೌಡ. ಊರು ಮುಖಂಡ ಅಲ್ವೇ, ಬಲಿ ಏರ್ಪಾಡು ಮಾಡೋದು ಅವನ ಕರ್ತವ್ಯ. ಅಲ್ಲದೆ ಬಸ್ರಿ ಹೆಂಗಸನ್ ಬಲಿ ಕೊಟ್ರೆ ಗಂಗೆ ಉಕ್ಕಿ ಬರ್ತಾಳೆ ಅಂತ ನಂಬ್ಕೊಂಡಿದ್ದ. ಇದಕ್ಕೆ ಭಾಗೀರಥಿ ಹೇಗೆ ಒಪ್ಪಿದ್ಲು ಅಂತೀರಾ? ಅವಳನ್ನ ಯಾರು ಕೇಳಿದ್ರೆ ತಾನೆ ಅವಳು ಒಪ್ಪು ಪ್ರಶ್ನೆ ಬರೋದು. ಆದ್ರೆ ಅವಳು ಹೇಗೋ ವಿಷಯ ಗೊತ್ತಾಯ್ತು. ಅಕ್ಕಿಯ ಹಸ ಮಾಡ್ತಾ ಉಕ್ಯಾವು ಕಣ್ಣೀರ, ಉಕ್ಯಾವು ಕಣ್ಣೀರ,
ಎಂದಿಲ್ದ ಭಾಗೀರಥಿ ಇಂದ್ಯಾಕ ಕಣ್ಣೀರು ಎಂದಿಲ್ದ ಭಾಗೀರಥಿ ಇಂದ್ಯಾಕ ಕಣ್ಣೀರು ಅಕ್ಯಾಗಿನ ಹಳ್ಳೊಂದು ಕಣ್ಣಾಗ ಬೀತತಿ ಅಕ್ಯಾಗಿನ ಹಳ್ಳೊಂದು ಕಣ್ಣಾಗ ಬೀತತಿ ಹೊಟ್ಟಿನ ಜೀವ ಮಿಡ್ತಾ ಐತೆ. ಯಾವಾಗ ಈಚೆಗೆ ಬಂದೇನೋ, ನೆಲ ತುಳ್ದೇನೋ, ಬಾಳೇನೋ ಬದುಕೇನೋ ಅಂತ ಕೇಳ್ತಾ ಐತೆ. ಇಂಥ ಮಗ ಹುಟ್ಟಕ್ಕೆ ಮುಂಚೆ ಈ ಜಗತ್ತನ್ನು ಹ್ಯಾಂಗ್ ಬಿಡ್ಲಿ? ಆಷಾಢದ ಮೋಡ, ಬೇಸಿಗೆ ನೀಲಿ, ಜಾತ್ರೆ ಪರಿಷೆ, ಜನದ ಗುಂಪು, ಹಸಿನ ಕತ್ತಿನ ಗಂಟೆ ಗಣಗಣ, ರಾತ್ರಿ ಗಾಡಿ ಕಟ್ಟಿದ ದೀಪ, ಆಕಾಶದಾಗೆ ಬೆಳ್ಳಿ ಅಕ್ಕಿ ಚಲ್ಲ ಪಿನ್ನಿ ಚಲ್ದಂಗೆ ನಕ್ಷತ್ರ. ಹ್ಯಾಂಗ್ ಬಿಡ್ಲಿ ಈ ಜಗತ್ತು? ಇದನ್ನೆಲ್ಲ ನೋಡಾಕೆ ನನ್ನ ಚೊಚ್ಚಲು ಮಗ ಕಣ್ ಬಿಡಾಕ್ ಮುಂಚೆ, ಅದ್ರ ಕಣ್ ಮೂಡಾಕ್ ಮುಂಚೆ ಹ್ಯಾಂಗ್ ಬಿಡ್ಲಿ ಈ ಜಗತ್ತು? ದಂಡಿಗೆ ಹೋದ ಗಂಡ ಪಿಂಡಿ ಮಲ್ಗಿ ತರಲಿಲ್ಲ. 6 ತಿಂಗಳಾತು, ಅವನ್ ಮೋರೇನೂ ಕಂಡಿಲ್ಲ. ಅವನ್ ಮೇಯಿಸಿ ಅವನ್ ತೋಡು ಹ್ಯಾಂಗ್ ಬಿಡ್ಲಿ ಈ ಜಗತ್ತು? ಇಲ್ಲ ಇಲ್ಲ, ನಾ ಇದಕ್ಕೆಲ್ಲ ಕಾಯ್ಬೇಕು. ನನ್ನ ಗಂಡ ಬರೋ ತನಕ, ನನ್ನ ಮಗ ಬರೋ ತನಕ, ಅಲ್ಲಿ ತನಕ ಈ ರಾತ್ರಿ ಹಿಂಗೆ ಇರ್ಲಿ. ನಾಳೆ ಬೆಳಗ್ಗೆ ಪೂರ್ವ ದಿಕ್ಕಾಗಿ ಸೂರ್ಯ ಹುಟ್ಟದೇ ಇರ್ಲಿ. ನಾನು ಹೊಟ್ಟೆಯಾಗಿನ ಕೂಸಾಯುವಾಗ ಅವನು ಸಾಯಲಿ. ಆದ್ರೆ ಭಾಗೀರಥಿ ಕೂಗು ಆ ಸೂರ್ಯನಿಗೆ ಕೇಳಿಸ್ಲೇ ಇಲ್ಲ. ಮಾರನೇ ದಿನ ಎಂದಿನ ಹಾಗೆ ಬೆಳಗಾಯ್ತು. ಊರ್ ಹಿರಿಯರು ಅವಳ ಅತ್ತೆ ಮಾವ ಭಾಗೀರಥಿನ ಕೆರೆಗೆ ಹಾರವಾಗಿ ಕೊಟ್ರು. ಕೊಟ್ಟೆಣ್ಣು ಕುಲಕ್ ಹೊರಗು ಅಂತ ಅವಳ ತಂದೆ ತಾಯಿ ಕೂಡ ಅವಳ ರಕ್ಷಣೆಗೆ ಬರ್ಲಿಲ್ಲ. ಪ್ರೀತಿಸೋ ಗಂಡ ಬದುಕಿರುವಾಗ್ಲೇ ಹೀಗಾದ್ರೆ ಗಂಡನೇ ಇಲ್ದೇ ಇರೋ ಹೆಣ್ಣಿನ ಸ್ಥಿತಿ ಇನ್ನಷ್ಟು ಹೀನಾಯವಾಗಿರ್ಬೇಕು. ನಮ್ಮ ಸಮಾಜ ಅವಳಿಂದ ಬದುಕು ಹಕ್ಕನ್ನೇ ಕಿತ್ಕೊಂಡ್ಬಿಡುತ್ತೆ. ಅವಳಲ್ಲಿ ಹೋಗ್ಬಾರ್ದು, ಇದು ಮಾಡಬಾರ್ದು, ಅದು ತಿನ್ಬಾರ್ದು, ಇದು ತೊಡಬಾರ್ದು. ಅವಳು ಬೇರೆ ಗಂಡಸರನ್ನ ಆಕರ್ಷಿಸದೆ ಇರಲಿ ಅಂತ ಅವಳಿಗೆ ಯಾವ ರೀತಿ ಅಲಂಕಾರ ಮಾಡ್ಕೊಳಕ್ಕೂ ಬಿಡೋದಿಲ್ಲ. ಹಿಂದಂತೂ ಸಮಾಜದಲ್ಲಿ ಗಂಡ ಸತ್ ಕೂಡಲೇ ಹೆಣ್ಣಿನ ಕುಂಕುಮ ಅಳಿಸಿ, ಅವಳ ಬಳೆ ಒಡಿಸಿ, ಅವಳ ತಲೆ ಬೋಳ್ಸಿ, ಅವಳಿಗೆ ಕೆಂಪು ಸೀರೆ ಉಡಿಸಿ ವಿಕಾರ ಮಾಡಿ ಕೂರಿಸ್ಬಿಡ್ತಿದ್ರು. ಈಗ ಬಾಳೋ ಹೆಣ್ಣಿನ ಹೊಟ್ಟೆನಲ್ಲಿ ವಿಷ ತುಂಬದಲ್ಲಿ ಇನ್ನೇನಾಗತ್ತೆ? ತನ್ಗಿಲ್ದೇ ಇರೋ ಸುಖನ ಬೇರೆ ಹೆಣ್ಮಕ್ಳು ಅನುಭವಿಸೋದು ಅವಳಿಗೆ ಸಹಿಸೋದಿಲ್ಲ. ಅವ್ರನ್ನ ಗೋಳು ಹಿಕ್ಕೊಳ್ಳೋದ್ರಲ್ಲೇ ಅವ್ಳಿಗೊಂಥರ ಸುಖ ಕಾಣುತ್ತೆ. ಟಿ.ಪಿ. ಕೈಲಾಸಂ ಸೃಷ್ಟಿ ಮಾಡಿರೋ ನಾಗತ್ತೆ ಇಂಥ ಒಬ್ಬ ಟಿಪಿಕಲ್ ವಿಧವೆ. ಕೂಸ್ ಹಾಲು ಕಾಯಿಸ್ಬೇಕೆ? ಸರಿ ಹೋತು, ನಾನು ಇಲ್ಲಿ ಹಾಲು ಕಾಯಿಸ್ತಾ ಒಲೆ ಮುಂದೆ ಕೂತ್ರೆ ಅಲ್ಲಿ ನೀರು ಸೇದೋರು ಯಾರು? ಈ ಸಸೆಗಳು ಬಣ್ಣದ ಬೀಸಣಿಗೆಗಳು. ಹಾರ್ಮಣಿ ಬಾರಿಸೋ ಕೈ ಹಾಲು ಕಾಯಿಸುತ್ತೆ. ಎಲ್ಲದಕ್ಕೂ ನಾನೊಬ್ಳು ಇದೀನಲ್ಲ, ಒಟ್ಟಿನಲ್ಲಿ ನನ್ನ ಕರ್ಮ ಯಾಕೆ ಬೇಕಾಗಿತ್ತೋ ಈ ಹಾಳು ಬಾಳು? ಅಯ್ಯೋ ಯೋ 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 ಯೋ, ಬ್ರಾಹ್ಮಣರ ಮೊದಲಿದೇನ್ರೆ ಇದು ಅಸಹ್ಯ. ಸಾಬೂನ್ ಹಾಕಿ ತಿಕ್ಕೊಂಡ್ರೆ ಮೈ ಸುಣ್ಣ ಬಳ್ದಂಗೆ ಬೆಳ್ಳಗಾಗುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಮುತ್ತೈದರಿಗೆ ದೇವ್ರು ಕೊಟ್ಟ ಅರಿಶಿನವಿಲ್ವೇ? ಅಯ್ಯೋ ಏನು ಹೊಲಸೋ ಈಗಿನ ಕಾಲದ ಹುಡುಗಿರುತ್ತೆ. ಕಣ್ಣಿಗೆ ಕಾಡಿಗೆ ಇಲ್ಲ, ಹಣೆಗೆ ಕುಂಕುಮವಿಲ್ಲ, ಕೆನ್ನೆಗೆ ಅರಿಶಿನವಿಲ್ಲ. ಅದಕ್ಕೆ ನಮ್ಮ ಹಿಂದಿನವ್ರು ಹೇಳ್ತಾ ಇದ್ದಿದ್ದು ಹೆಣ್ಣು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಡಿ ಅಂತ. ಈ ಸಾಬೂನು, ಇಂಗ್ಲೀಷು, ಆ ಸುಡ್ಗಾಡು ವಿಲಾಯ್ತಿ ಬೂದಿ ಮುಖಕ್ಕೆ ಬಳ್ಕೊಳ್ಳೋದು, ಸೊಟ್ಟು ಬೈತಲೆ ತೆಕ್ಕೊಳ್ಳೋದು, ಸೊಟ್ಟು ಪಿಂಚುಚ್ಕೊಳ್ಳೋದು, ಈ ದುರ್ವಿದ್ಯೆಗಳು ಕಲಿತಾರೆ ವಿನಃ ಮುತ್ತೈದೆಯರ ಲಕ್ಷಣಗಳೆಷ್ಟೋ ಅಷ್ಟಕ್ಕೂ ಎಳ್ಳು. ಯಾರದ್ರೆ ಈ ಸಾಬೂನು? ನಂದು ಕಾಣುತ್ತೆ. ಅದಕ್ಕೆ ಪ್ರಸಂಗಿ ಅರ್ಶನ ಬಟ್ಕೊಳಕ್ಕೆ ಏನೇ ನಿನ್ಗೆ? ಓ ಏನಂದೆ? ಅರಿಶಿನ ಮಿಗ್ಲಿ ಅಂತಲೇ? ಯಾರಿಗೆ ಮಿಗ್ಲಿ ಅಂತ? ನನಗೆ ಮಿಗ್ಲಿ ಅಂತಲೇ? ಈ ಮೂದೇವಿ ಸಾತು ನಮ್ಮ ಮನೆಗೆ ಬಂದು 3 ತಿಂಗಳಲ್ಲೇ ನನ್ನ ಗಂಡನ ನುಂಗ್ಕೊಳ್ಳ ನನ್ನಿಂದ ಅರಿಶಿನ ಕುಂಕುಮ ತಿಳೋದ್ ಕೊಡಿಸ್ಬಿಟ್ಲಲ್ಲ. ಏನೇ ಕೇಳ್ದೇನೆ? ನಿನ್ನ ನಮ್ಮನೆ ಕಾಲಿಗೆ ಸುಲಗ್ನದ ಫಲಾನ ನಿನ್ನ ಗಂಡನ್ಗೆ ಫೇಲು.
ಇನ್ನು ಅವನು ಯೋಗ್ಯತೆ ಅವ್ರಿವ್ರು ಪರಿಚಾರಕೆ ಮಾಡೋದು ಪೋಲಿ ತಿರುಗೋದು ಇಷ್ಟೇ. ಇಡೀ ಕುಟುಂಬನೇ ಹಾಳಾಗೋಯ್ತು. ಇದನ್ನೆಲ್ಲ ನೋಡ್ಕೊಂಡಿರುವಂಥ ಆ ದೇವರು ನನ್ನ ಹಣೆಯಲ್ಲಿ ಯಾಕೆ ಬರ್ನೋ ಕಾಣೆ. ಒಟ್ಟಲ್ಲಿ ಪಾಪಿ ಜನ್ಮ ನಂದು, ಪಾಪಿ ಜನ್ಮ. ಕರ್ದ್ಯ ಅಣ್ಣ, ಏನು ಮಾಡ್ತಿದ್ದೀನಿ? ಮಾಡೋಕ್ಕೇನು ಉಳಿದಿದೆ ನನ್ನ ಹಣೆ ಬರಹಕ್ಕೆ? ಅವಲಕ್ಕಿ ಮೊಸರು. ಯಾರ್ದಕ್ಕಾಗ್ದ? ಏನು ಸಮಾಚಾರ? ಯಾರು ಸತ್ರು? ಓ, ಪುಟ್ಟು ಮಾವನವರದ್ದೇ ಏನೋ ಮಗಳನ್ನ ಕಳ್ಸ್ಕೊಡ್ಬೇಕಂತೆ ಋಷಿ. ಈ ಮದುವೆ ಆಗುವಾಗಲೇ ಬಡ್ಕೊಂಡೆ, ಕಿರಿಚಿದೆ. ನನ್ನ ಕಿರ್ಚು ಕಿವಿಗೆ ಹಾಕ್ಕೊಂಡು ಒಂದು ಕ್ರಿಮಿ ಈ ಮನೇಲಿದ್ರೆ ನನ್ನ ನಾಲ್ಗೆ ಸೇದ್ ಹೋಗ್ಲಿ. ಈ ದೊಡ್ಡ ಮನುಷ್ಯ ಮನೆ ಹುಡುಗಿದ್ ನಮಗೆ ಬೇಡ. ಅವ್ರೇನಿದ್ರು ನಮ್ಮಲ್ಲಿ ಪೂಜೆ ಮಾಡಕ್ಕೆ ಯೋಗ್ಯವೇ ವಿನಃ ಗೃಹ ಕೃತ್ಯಕ್ಕೇನು ಸಹಾಯವಾಗೋದಿಲ್ಲ ಅಂತ. ಆಗಿದ್ದಾಗ ಹೋಯ್ತಲ್ಲ. ಇವತ್ತು ರಾತ್ರಿ ರೈಲ್ನಲ್ಲಿ ನಾನೇ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರ್ತೀನಿ ಅವಳನ್ನ. ಅಣ್ಣ, ಈ ಮಾಧು ಹೆಂಡ್ತೀನಿ ಇಲ್ಲಿ ಇಟ್ಕೊಂಡು ಏನು ಪ್ರಯೋಜನ ಅಂತೀನಿ. ಆ ಪುಣ್ಯಾತ್ಗಿತ್ತಿ ನಮ್ಮ ಮನೆ ಕಾಲಟ್ಟ ಆರಭ್ಯ ಏನಾದರೂ ಅನಿಷ್ಟ ಸಂಭವಿಸ್ತಾನೆ ಇದೆ. ಆ ರಾಣಿ ನಮ್ಮ ಮನೆಗೆ ಬಂದು 3 ತಿಂಗಳಲ್ಲೇ ನನ್ನ ಗಂಡನ ನುಂಗ್ಕೊಂಡು ನನ್ನ ತಲೆ ಬೋಳಿಸಿ ಸಾರಿಸಿ ರಂಗೋಲಿ ಇಕ್ಕಿ ಕೆಮ್ಮಣ್ಣು ಸೀರೆ ಉಡಿಸ್ಬಿಟ್ಲು. ಅವಳು ಗಂಡನ್ನ ಅವ್ರಿವ್ರು ಪರಿಚಾರಕೆ ಮಾಡೋ ಯೋಗ್ಯತೆಗೆ ತಂದಿಟ್ಟಿದ್ದಾಳೆ. ಅತ್ತಿಗ್ಯೋ ನಾನು ಹೇಳಿದ್ದು ಒಂದು ಕಿವಿಗೆ ಹಾಕ್ಕೊಳ್ಳಲ್ಲ. ಅಯ್ಯೋ ಪಾಪ ಚಿಕ್ಕ ಹುಡುಗಿ ಅಂದ್ಬಿಡ್ತಾಳೆ. ಆ ಬಣ್ಣದ ಬೀಸಣಿಗೆನಲ್ಲಿ ಇಟ್ಕೊಂಡು ಏನು ಪ್ರಯೋಜನ? ಅವಳನ್ನು ಕರ್ಕೊಂಡೋಗಿ ಬಿಟ್ಟು ಬಂದ್ಬಿಡ್ತೀನಿ. ಏನಂತೀಯ? ಈ ರೀತಿ ವಿಧವೆ ಬಾಳ್ತಾನೋ ಅಥವಾ ಕಾಶಿಲೋ ಬೃಂದಾವನದಲ್ಲೋ ಮೈ ಮಾರ್ಕೊಂಡೋ ಭಿಕ್ಷೆ ಬೇಡ್ಕೊಂಡೋ ಜೀವನ ಮಾಡೋದಕ್ಕಿಂತ ಗಂಡನ ಜೊತೆಲಿ ತಾವು ಸಾಯೋದೇ ಮೇಲು ಅಂತ ಕೆಲವು ಹೆಣ್ಣುಗಳಿಗೆ ಅನಿಸಿದ್ರೆ ಅದರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ. ಆದರೆ ಸತಿ ಹೋಗೋ ಹೆಣ್ಮಕ್ಳೆಲ್ಲ ಸ್ವಇಚ್ಛೆಯಿಂದಲೇ ಬೆಂಕಿಗೆ ಬೀಳ್ತಾರೆ ಅಂತ ಸುಳ್ಳು. ಎಷ್ಟೋ ಸಾರಿ ಬದುಕಬೇಕು ಅಂತ ಹಂಬಲಿಸ್ತಾ ಇರೋ ಚಿಕ್ಕ ವಯಸ್ಸಿನ ಹೆಣ್ಮಕ್ಳನ್ನ ಆಸ್ತಿ ಆಸೆಗೋಸ್ಕರ ಬಲವಂತವಾಗಿ ಬೆಂಕಿಗೆ ತಳ್ಳಿದ ಪ್ರಸಂಗಗಳು ಉಂಟು. ಯಾಕೆ? ಈಗ ಒಂದಷ್ಟು ವರ್ಷ ಹಿಂದೆ ರಾಜಸ್ಥಾನದಲ್ಲಿ ನಡೀಲಿಲ್ವೇ ರೂಪ್ ಕನ್ವರ್ ಪ್ರಸಂಗ? ಅಯ್ಯೋ, ಏನಾಗ್ತಾ ಇದೆ ನಿಮಗೆ? ಜ್ವರ ಸುಟ್ಟೋಗ್ತಾ ಇದೆ ನೋಡಿ. ಇವ್ರಿಗೆ ತುಂಬ ಜ್ವರ, ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಅಯ್ಯೋ, ಯಾರು ಬರ್ತಾನೆ ಇಲ್ವಲ್ಲ, ನಾನು ಒಬ್ಬಳೇ ಏನು ಮಾಡಲಿ? ಒಂದು ಸ್ವಲ್ಪ ನೀರು ಕುಡಿತೀರಾ? ಇರಿ, ನೀರು ತಂದು ಕೊಡ್ತೀನಿ. ತಗೊಳ್ಳಿ, ನೀರು ಕುಡೀರಿ. ನನ್ನ ಹೆಸರು ರೂಪ್ ಕನ್ವರ್ ಅಂತ. ನಾನಿನ್ನೂ ಚಿಕ್ಕ ಹುಡುಗಿ ಆಗಿದ್ದಾಗಲೇ ನನ್ನ ಒಬ್ಬ ರೋಗಿಷ್ಟ್ ಗಂಡನಿಗೆ ಕೊಟ್ಟು ಮದುವೆ ಮಾಡಿದರು. ಅವ್ರ ಮನೆಗೆ ಬಂದಿನಾನೇ ನನ್ನ ಗಂಡ ಸತ್ತೋದ. ರೂಪ್ ಕನ್ವರ್, ನಾವು ನಿನ್ನ ಮದುವೆಗೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ. ಆ ಹಣ ನಮಗೆ ಹಿಂದಕ್ಕೆ ಬರಲೇಬೇಕು. ಅಯ್ಯೋ ಪಾಪಿ, ನಮ್ಮ ಮನೆ ಕಾಲಿಟ್ಟು ಗಳಿಗೆಲೆ ನನ್ನ ಮಗನ ನುಂಗ್ಕೊಂಡಿಯಲ್ಲೇ. ಇನ್ನೀನು ನಮ್ಮ ಪಾಲ್ಗಿದ್ರೆಷ್ಟು ಸತ್ರೆಷ್ಟು. ನೀನು ನಿನ್ನ ಗಂಡನ ಜೊತೆ ಸತಿ ಹೋಗು, ಆಗ ನೀನು ಅಮರಳಾಗ್ತೀಯ. ನೀನು ದೇವತೆ ಆಗ್ತೀಯ ಕಣೇ. ಜನ ನಿಂಗೆ ಪೂಜೆ ಮಾಡ್ತಾರೆ. ನಿನ್ನ ಹೆಸರಿನಲ್ಲಿ ಒಂದು ಟ್ರಸ್ಟ್ ಮಾಡ್ತೀವಿ. ಜನನೂ ಧಾರಾಳವಾಗಿ ದುಡ್ಡು ಕೊಡ್ತಾರೆ. ನಮ್ಮ ಕಷ್ಟನೂ ಪರಿಹಾರ ಆಗುತ್ತೆ. ನೀನು ದೇವತೆ ಆಗ್ತೀಯ. ಇವ್ರ ಕಷ್ಟ ಪರಿಹಾರ ಆಗಲಿ ಅಂತ ನಾನು ಬೆಂಕಿಗೆ ಬೀಳ್ಬೇಕಾ? ನಾನು ಇನ್ನು ಬದುಕಬೇಕು. ನನಗೆ ಎಷ್ಟೋ ಕನಸಿವೆ. ನಾ ಬದುಕಬೇಕು. ಇಲ್ಲ, ನೀಗೆ ಬದುಕೋ ಹಕ್ಕಿಲ್ಲ. ನೀ ಸತಿ ಹೋಗ್ಲೇಬೇಕು. सती माता रूप कन्वर अमर रहे, सती माता रूप कन्वर अमर रहे, सती माता रूप कन्वर अमर रहे. ಬೇಡ ನನ್ನ ಬೆಂಕಿಗೆ ತಳ್ಬೇಡಿ, ಯಾರು ಕಾಪಾಡಿ. ಅಯ್ಯೋ ಬೆಂಕಿ, ಅಯ್ಯೋ! ರೂಪ್ ಕನ್ವರ್ನ ಬಲವಂತವಾಗಿ ಬೆಂಕಿಗೆ ತಳ್ಳಿದ್ರು. ಆದರೆ ಬೆಂಕಿಯಿಂದಲೇ ಹುಟ್ಟು ಬಂದ್ಲಲ್ಲ ದ್ರೌಪದಿ, ಅವಳದು ಇನ್ನೊಂದು ವ್ಯಥೆ. ಪಂದ್ಯದಲ್ಲಿ ಗೆದ್ದಿದ್ದಕ್ಕೆ ಅರ್ಜುನನಿಗೆ ಸಿಕ್ಕಂಥ ಪಾರಿತೋಷಿಕ ಅವಳು ಮನೆಗೆ ತಂದಾನೆ. ಅಮ್ಮ,
ನೋಡು ಬಾ ಎಂಥ ಸುಂದರವಾದ ವಸ್ತು ತಂದಿದ್ದೀನಿ ಅಂದ. ಅವಳು ಎಂದಿನ ಹಾಗೆ ಒಳಗಿಂದಾನೆ 5 ಜನನು ಸಾಂಬಾಗ ಹಂಚ್ಕೊಳ್ರಪ್ಪ ಅಂದ್ಲು. ಆ ಸುಂದರವಾದ ವಸ್ತು ಒಂದು ಹೆಣ್ಣು ಅಂತ ಅವಳಿಗೆ ಗೊತ್ತಿಲ್ಲದೆ ಇರ್ಬೋದು. ಅದ್ರ ಅರ್ಜುನ ಮಾತು ಕೊಟ್ಟಾಗಿತ್ತಲ್ಲ, ಅವನ ಮರ್ಯಾದೆ ಉಳಿಸೋಕ್ಕೋಸ್ಕರ ದ್ರೌಪದಿ ಪಂಚ ಪಾಂಡವರಿಗೆ ಪತ್ನಿಯಾಗಿ ಬದುಕಬೇಕಾಯ್ತು. ಇದೊಂದೇ ಸಾರಿ ಅಲ್ಲ ದ್ರೌಪದಿ ತನ್ನ ಗಂಡಂದ್ರ ಮರ್ಯಾದೆ ಬೆಲೆ ತೆತ್ತದ್ದು. ಅರ್ಜುನ ಒಂದ್ಸರಿ ಹೇಳ್ತಾ ಇದ್ದ, ಬಹಳ ವರ್ಷಗಳ ಹಿಂದೆ, ಆದರೂ ಮಾತು ಮರ್ತಿಲ್ಲ, ನನಗಿನ್ನೂ ಒಳ್ಳೆ ಪ್ರಾಯ ಆಗ. ದ್ರೌಪದಿ, ಹಾಸಿಗೆಯಲ್ಲಿ ನೀನು ಕೊಡೋ ಸುಖ ನನಗೆ ಯಾರೂ ಕೊಟ್ಟಿಲ್ಲ. ಸುಭದ್ರ, ಉಲೂಪಿ, ಚಿತ್ರಾಂಗದ ಯಾರು ಕೊಟ್ಟಿಲ್ಲ. ನಿನ್ನನ್ನು ಸೇರುವಾಗ ಒಂದು ಅದ್ಭುತವಾದ ಕಂಪನ ಇರುತ್ತೆ, ಅದು ಬೇರೆ ಯಾರನ್ನ ಸೇರುವಾಗಲೂ ಇರೋದಿಲ್ಲ. ಅದ್ಭುತವಾದ ಕಂಪನ ಯಾಕಿರುತ್ತೆ ಅಂತ ಅರ್ಜುನ ಹೇಳಲಿಲ್ಲ. ಹೇಳ್ತಾನೆ ಪಾಪ, ಸ್ವಸ್ತ್ರೀಯನ್ನು ಸೇರುವಾಗ ಇರೋ ನಿರ್ಭೀತಿ, ಪರಸ್ತ್ರೀಯನ್ನು ಸೇರುವಾಗ ಇರಲೇಬೇಕಾದಂಥ ರೋಚಕತೆ, ಇವೆರಡನ್ನೂ ಒಟ್ಟಿಗೆ ನನ್ನ ಗಂಡಂದ್ರಿಗೆ ನಾನಲ್ದಲ್ಲೇ ಬೇರೆ ಯಾರು ತಾನೇ ಕೊಡೋಕ್ಕೆ ಸಾಧ್ಯ? ದ್ರೌಪದಿ ಹೆಂಡತಿನೂ ಹೌದು, ಪರಪತ್ನಿನೂ ಹೌದು. ಒಂದು ವಸ್ತು ತಂದು ಹೌದು, ಮತ್ತೊಬ್ರದ್ದು ಹೌದು ಅಂದಾಗ ಎಲ್ಲರ ಕಣ್ಣು ಆ ವಸ್ತು ಮೇಲೆ ಬೀಳುತ್ತೆ. ಆ ಮತ್ತೊಬ್ಬರಲ್ಲಿ ನಾನು ಒಬ್ಬ ಯಾಕಾಗಿರಬಾರ್ದು ಅಂತ ಈ ಗಂಡುಗಳೆಲ್ಲ ಯೋಚಿಸ್ತಾರೆ. ದುರ್ಯೋಧನಿಗೆ ನಾನು ನೋಡಿ ತೊಳೆ ತೋರಿಸ್ಬೇಕು ಅನ್ಸುತ್ತೆ, ಸೈಂಧವನಿಗೆ ಕಣ್ಮಿಕ್ಸ್ಬೇಕು ಅನ್ಸುತ್ತೆ. ಬೆಂಕಿ ಅಂತ ಗೊತ್ತಿದ್ರು ಆ ಕೀಚಕನಂತ ಹಡಬೆ ನಾಯಿ ನನ್ನ ಎದೆ ಕೈ ಚಾಚುತ್ತೆ. ದುಶಾಸನ ಥು, ಅದೊಂದು ನಾಯಿ ಕೂಡ ಅಲ್ಲ, ಕುನ್ನಿ ಅದು ನನ್ನ ನೋಡಿ ಕಾಲು ಎತ್ತುತ್ತೆ. ಅಬ್ಬಾ, ಇದೇ ಆ ಸೀರೆ ಅವತ್ತು ನನ್ನ ಮಾನ ಪ್ರಾಣ ಕಾಪಾಡಿದ್ದು. ಅದಕ್ಕೆ ಇದನ್ನು ಉಪಯೋಗಿಸ್ದಲೇ ಜೋಪಾನವಾಗಿಟ್ಟಿದ್ದೀನಿ. ಇದರ ಒಂದು ತುದಿನ ನನ್ನ ಅಣ್ಣ ಕೃಷ್ಣ ಹಿಡ್ತಿದ್ದ, ಇನ್ನೊಂದು ತುದಿನ ಆ ಪಾಪಿ ಮುಂಡೆ ಮಗ ದುಶ್ಯಾಸನ ಹಿಡ್ತಿದ್ದ. ಇಬ್ಬರು ಗಂಡಸ್ರೆ, ಆದರೆ ಎಂಥ ವ್ಯತ್ಯಾಸ. ಮಾನ ಕಾಯ್ತೀನಿ ಅಂತ ಒಬ್ಬ, ಕಳಿತೀನಿ ಅಂತ ಒಬ್ಬ, ಕೊಡೋನೊಬ್ಬ, ಕಿತ್ಕೊಳ್ಳೋನೊಬ್ಬ. ನಡುವೆ ಈ ಹಂಗಸು. 16 ಮೊಳನ ಈ ಸೀರೆ, 16 ಸಹಸ್ರ ಮೊಳ. ಕೃಷ್ಣ ಕೈ ಚಾಚಿ ಸೀರೆ ಕೊಡ್ತಾನೆ ಇದ್ದ. ದುಶ್ಯಾಸನ ಅದನ್ನ ಎಳೆದು ಹಾಕ್ತಾನೆ ಇದ್ದ. ಆದರೆ ದ್ರೌಪದಿ ಮಾತ್ರ ಬೆತ್ತಲಾಗಲಿಲ್ಲ. ಅವತ್ತೇನಾರು ಆ ನೀಚ ದುಶ್ಯಾಸನ ದ್ರೌಪದಿ ಸೀರೆ ಸೆಳೆದು ಹಾಕಿದ್ರೆ ಬೆತ್ತಲಾಗ್ತಾ ಇದ್ದಿದ್ದು ಬರೀ ದ್ರೌಪದಿ ಅಲ್ಲ, ಅವಳು ಗಂಡಂದ್ರು ಬೆತ್ತಲಾಗ್ತಾ ಇದ್ರು. ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ ಬೆತ್ತಲಾಗ್ತಾ ಇದ್ರು. ಕೂತಲ್ಲೇ ವೃದ್ಧರಾದಂಥ ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಬೆತ್ತಲಾಗ್ತಾ ಇದ್ರು. ಗಾಂಧಾರಿ, ಕುಂತಿ, ಭಾನುಮತಿ, ದುಶ್ಯಲೆ ಬೆತ್ತಲಾಗ್ತಾ ಇದ್ರು. ಒಂದು ಸಮಾಜ, ಒಂದು ಸಂಸ್ಕೃತಿ, ಒಂದು ಯುಗ ಬೆತ್ತಲಾಗ್ತಾ ಇತ್ತು. ದ್ರೌಪದಿ ಒಬ್ಬಳೇ ಅಲ್ಲ ಬೆತ್ತಲಾಗ್ತಾ ಇದ್ದಿದ್ದು. ದುರ್ಯೋಧನ ವಿಕಾರ, ಕರ್ಣನ ಕಾಮುಕತೆ, ದುಶಾಸನ ಸಣ್ಣತನ ಎಲ್ಲ ಬೆತ್ತಲೋಗೋ ಮುಹೂರ್ತ ಬಂದಿತ್ತು. ಅಥವಾ ಅವರೆಲ್ಲ ಬೆತ್ತಲಾಗೇ ಬಿಟ್ರ? ಕೃಷ್ಣ ಅಕ್ಷಯ ವಸ್ತ್ರ ಕೊಟ್ಟಿದ್ದು ನನ್ನೊಬ್ಬಳಿಗೆ ಮಾತ್ರ, ನನ್ನ ಮಾನ ಪ್ರಾಣ ಉಳಿತು. ನನ್ನ ಗಂಡಂದ್ರು ಸೇರಿದ ಹಾಗೆ ಉಳಿದವ್ರೆಲ್ಲರ ಮಾನನು ಹರಾಜಿಗೆ ಬಿತ್ತು. ಆಹಾ, 3 ಲೋಕದ ಗಂಡ ಅರ್ಜುನ, ರಣಭಯಂಕರ ಭೀಮ, ಕರುಣಾಮಯಿ ಯುಧಿಷ್ಠಿರ, ಸ್ವಾಭಿಮಾನಿಗಳಾದ ನಕುಲ, ಸಹದೇವರು. ನಿಮ್ಮ ಪೌರುಷಕ್ಕೆ ಬೆಂಕಿ ಹಾಕ ಧರ್ಮ ಅಂತ ನೆಲ ಕಚ್ಚಿ ಕೂತ್ರೆ ವಿನಃ ಆಪದ್ಧರ್ಮ ನೋಡ್ಲಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ ಅವನ ಹೆಂಡ್ತಿನ ಯಾರು ಕೆಣಕಿದ್ರೆ ಮಚ್ಚಿಡ್ಕೊಂಡು ಬೀದಿಗೆ ಬರ್ತಾನೆ. ಇವರು ರಾಜರು, ಅಬ್ಬಬ್ಬಬ್ಬ, ಆ ರೊಟ್ಟೆ ದಪ್ಪ ಮೀಸೆ ಏನು, ಗದೆ ಏನು, ಗಡಿವ ಏನು, ತಿಪ್ಪೆಗೆ ಹಾಕಿ ತಗೊಂಡೋಗಿ. ಅಲ್ಲ ನೋಡಯ್ಯ, ಆ ಕೀಚ್ ಕಾನೂನ ಬಾಯಿ ನಾಯಿ ನನ್ನ ಬೆನ್ನು ಹತ್ತಿದೆ, ಅದನ್ನ ಹಚ್ಚ ಅಂತ ಓಡಿಸು ಅಂದರೆ, ನಾನೀಗ ಕಾಲಿಗೆ ಗೆಜ್ಜೆ ಕಟ್ಟಿದ್ದೀನಲ್ಲ, ಕೈಗೆ ಬಳೆ ತೊಟ್ಟಿದ್ದೀನಲ್ಲ, ತುರುಬಿಗೆ ಹೂ ಮಿಡ್ದಿದ್ದೀನಲ್ಲ, ಈಗ ಏನು ಮಾಡೋಕ್ಕಾಗತ್ತೆ? ಇವನ್ಗೇನೆ ಒಂದು ಗಂಡು ತಂದು ಮದುವೆ ಮಾಡಬೇಕು. ಇನ್ನೊಬ್ಬ ಹೇಳ್ತಾನೆ, ದ್ರೌಪದಿ, ನಾನೀಗ ಜುಟ್ಟು ಬಿಟ್ಟಿದ್ದೇನೆ, ಪಂಚಾಂಗ ಹಿಡಿದಿದ್ದೇನೆ, ತಾಳ ಹಾಕುತ್ತಿದ್ದೇನೆ, ದರ್ಬೆ ಎಣಿಸುತ್ತಿದ್ದೇನೆ. ಈಗ ನನ್ನಿಂದ ಈ ಯುದ್ಧ, ಹಿಂಸೆ ಇವೆಲ್ಲ ಹೇಗೆ ಸಾಧ್ಯ?
ಇವನು ಹೀಗೆ ಮೀನಾಮೇಷ ಎಣಿಸ್ತಾ ಕೂತಿರ್ಲಿ, ಅಲ್ಲಿ ಅವನ ಹೆಂಡತಿ ಮಾನ 3 ಕಾಸಿಗೆ ಹರಾಜಾಗುತ್ತೆ. ಮಿಡುಕುಳ್ಳ ಗಂಡ ಭೀಮ ಒಬ್ಬನೇ ಅಂತ ಅವನ ಹತ್ರಕ್ಕೆ ಹೋದೆ. ಅಯ್ಯ ರುಕೋದ್ರ, ಆ ಕೀಚ್ಕ ನನ್ನ ಬೆನ್ನು ಹತ್ತಿದ್ದಾನೆ, ಕಾಪಾಡ್ತೀಯೋ ಇಲ್ಲ ಬೆಂಕಿಗೆ ಬೀಳ್ಯೋ? ದ್ರೌಪದಿ, ನೀನು ಬೆಂಕಿಯಿಂದಲೇ ಬಂದವಳು, ಬೆಂಕಿಯ ಮಗಳು ನೀನು. ನಿನ್ನನ್ನು ಯಾವ ಬೆಂಕಿ ತಾನೇ ಸುಡಕ್ಕೆ ಸಾಧ್ಯ? ನಿಜ, ನನ್ನನ್ನು ಯಾವ ಬೆಂಕಿನೂ ಸುಡೋದಿಲ್ಲ. ಇನ್ನೂ ಕಣ್ಣೀರಿನಲ್ಲೇ ಮುಳುಗಿ ಹೋಗಿದ್ದೀನಿ, ಬೇರೆ ಯಾವ ನೀರನ್ನು ಮುಳುಗಿ ಕಾಯ್ಕೂ ಸಾಧ್ಯ ಇಲ್ಲ. ಅಪಮಾನ, ದ್ವೇಷದ ವಿಷ ನನ್ನ ಮೈಯಲ್ಲೆಲ್ಲ ತುಂಬಿಕೊಂಡ್ಬಿಟ್ಟಿದೆ. ಇನ್ಯಾವ ವಿಷ ತಿಂತಾನೆ ನಾ ಸಾಯ್ಲಿ? ಏನು ಉಳಿದಿರೋದು ಒಂದೇ ದಾರಿ, ಕಣ್ಣು ಮುಚ್ಕೊಂಡು ನಿಂತ್ಕೋ, ನಿನ್ನ ಕುತ್ತಿಗೆಗೆ ನೇಣು ಹಾಕ್ಕೊಂಡು ಪ್ರಾಣ ಬಿಡ್ತೀನಿ. ಭೀಮ ದುಸ್ರ ಮಾತಾಡಲಿಲ್ಲ. ಮಾರನೇ ದಿನ ಕೀಚಕ ತನ್ನ ವಸಂತ ಮಂದಿರದಲ್ಲಿ ಮಾಂಸದ ಮುದ್ದೆ ಆಗಿ ಬಿದ್ದಿದ್ದ. ನಾನೊಂದು ಮಾಂಸದ ಮುದ್ದೆ ಅಲ್ಲ, ಒಂದು ಮನುಷ್ಯ, ಒಂದು ವ್ಯಕ್ತಿತ್ವ, ಒಂದು ಹೆಣ್ಣು ಅಂತ ಯಾವ ಗಂಡು ಭಾವಿಸೋದಿಲ್ವೋ ಅವರೆಲ್ಲ ಹೀಗೆ ಕಡೆಗೆ ಮಾಂಸದ ಮುದ್ದೆನೇ ಆಗೋದು. ಎಷ್ಟೊಂದು ಗಂಟೆ ಹೊಡೆದಿದ್ದು? ಯೋ ಯೋ ಯೋ, ಏನು ಬಂದ್ಬಿಡ್ತು ನನಗೆ ಒಂದೊಂದಿನ. ಏನೋ ಮಾತಿನಲ್ಲಿ ಕೆಲಸ ಎಲ್ಲ ಮರ್ತು ಕೂತ್ಬಿಡ್ತೀನಿ. ಮನೆಯೆಲ್ಲ ಹೇಗೆ ಹರಡ್ಕೊಂಡಿದ್ದೀನಿ. ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾದ ಮಹಿಳೆಯ ಆತ್ಮಹತ್ಯೆ. ನನ್ನ ಮೇಲೆ ಏನಾದ್ರು ಈ ರೀತಿ ಅತ್ಯಾಚಾರ ನಡೆದಿದ್ರೆ ನಾನೇನು ಮಾಡಿರ್ತಿದ್ದೆ? ಆತ್ಮಹತ್ಯೆ ಮಾಡ್ಕೋತಿದ್ದ? ಅಥವಾ ಆ ಪೂಲನ್ ದೇವಿ ಹಾಗೆ ನನ್ನ ಮೇಲೆ ಅತ್ಯಾಚಾರ ಮಾಡೋದನ್ನೆಲ್ಲ ಗುಂಡಿಟ್ಟು ಕೊಂದು ಬಿಡ್ತಿದ್ನ? ಅಥವಾ ಭಾವರಿ ದೇವಿ ಹಾಗೆ ಕಾನೂನು ಸಂಘಟನೆ ಮೂಲಕ ಅತ್ಯಾಚಾರದ ವಿರುದ್ಧ ಹೋರಾಡ್ತಾ ಇದ್ನ? ಭಾವರಿ ದೇವಿ ಅಬ್ಬ, ಎಂಥ ಹೆಣ್ಣಾಕೆ! ನಮಸ್ತೆ. ನನ್ನ ಪರಿಚಯ ನಿಮಗಿದೆಯೋ ಇಲ್ವೋ? ನಾನು ಭಾವರಿ ದೇವಿ ಅಂತ. ಬೀಜಿಂಗ್ನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ಸಮಾವೇಶ ನಡೆಸಿದ್ರಲ್ಲ, ಭಾರತದ ಪ್ರತಿನಿಧಿಯಾಗಿ ಹೋಗಿದ್ದೆ. ನಾನೇ ನಿಮ್ಮ ಹಾಗೆ ಓದಿ ಬರೆದವಳಲ್ಲ, ತುಂಬ ಹಿಂದುಳಿದ ಜನಾಂಗಕ್ಕೆ ಸೇರಿದವಳು. ನನ್ನ ಮೇಲೆ 5 ಜನ ಮೇಲ್ಜಾತಿ ಗಂಡಸರು ಅತ್ಯಾಚಾರ ಮಾಡಿದರು. ನಾನು ಅವ್ರನ್ನ ಕೋರ್ಟ್ ಕೇಳಿದೆ. ಆದರೆ ಕೋರ್ಟ್ನಲ್ಲಿ ಏನು ಹೇಳಿದರು ಗೊತ್ತಾ? ನೀವೇ ಕೇಳಿ. ನಮ್ಮ ಸನಾತನ ಭಾರತದಲ್ಲಿ 40 ರಿಂದ 50 ವರ್ಷ ವಯೋಮಾನದ ಮೇಲ್ಜಾತಿಗೆ ಸೇರಿದ ಪುರುಷರು ಒಬ್ಬ ಕೀಳು ಜಾತಿಯ ಹೆಂಗಸಿನ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡುವಷ್ಟು ಭಾರತೀಯ ಸಂಸ್ಕೃತಿ ಅಧೋಗತಿಗೆ ಇಳಿದಿಲ್ಲ. ಅಂದರೆ ನನ್ನಂತ ಹಿಂದುಳಿದ ಜನ ಹೆಂಗಸು ತನ್ನ ಮೇಲೆ ನಡೀದೇ ಇರೋ ಅತ್ಯಾಚಾರನ ನಡೆದಿದೆ ಅಂತ ಎಲ್ರ ಮುಂದೆ ಹೇಳುವಷ್ಟು ನಮ್ಮ ಸಂಸ್ಕೃತಿ ಮುಂದುವರೆದು ಬಿಟ್ಟಿದ್ಯಾ? ಒಳ್ಳೆ ಚೆನ್ನಾಗಿದೆ. ಕಣ್ಣ ಮುಚ್ಚೆ, ಕಾಡೆ ಗೂಡೆ, ಉದ್ದಿನ ಮೂಟೆ, ಉರುಳೆ 14 ವರ್ಷ ಆಯ್ತು ಕುಂಟೆ ಬಿಲ್ಲೆ ಆಡ್ತಾ ಇದೀಯಾ? ನಿನ್ನ ಗಂಡ ಬಂದಿದ್ದಾನೆ, ಹೊರಡು ನಿನ್ ಗಂಡನ ಮನೆಗೆ. ಗಂಡನ? ನಂಗೊಬ್ಬ ಗಂಡ ಇದ್ದಾನ? ಓಹೋ, ನಿನಗೆ ಹೇಳಿಲ್ವಲ್ಲ? ನಿನಗೆ 1 ವರ್ಷ ಇದ್ದಾಗಲೇ ಮದುವೆ ಆಗೋಯ್ತು. ಈಗ ನಿನ್ ಗಂಡ, ನಿನ್ನ ಅತ್ತೆ, ನಿನ್ ಮಾವ ಬಂದಿದ್ದಾನೆ. ಹೊರಡು ನಿನ್ ಗಂಡನ ಮನೆಗೆ. ನಾನು ಹೋಗಲ್ಲಪ್ಪ, ನಂಗವ್ರು ಇಷ್ಟ ಇಲ್ಲ, ನಾ ಇಲ್ಲೇ ಇರ್ತೀನಿ. ಹೋಗ್ಬೇಕಂದ್ರೆ ಹೋಗ್ಬೇಕು, ಹೋಗಲ್ಲ ಅಂದ್ರೆ ಹೋಗಲ್ಲ. ಭಾವ್ರಿ ನೋಡು, ಹೆಣ್ಣಾಗಿ ಹುಟ್ಟೋಳಿಗೆ ಗಂಡನ ಮನೆನೇ ಶಾಶ್ವತ. ಇನ್ಮೇಲೆ ನೀನ್ ಸಾಯೋವರೆಗೂ ಅವನ ಜೊತೆನೇ ಇರ್ಬೇಕು. ಹಠ ಮಾಡ್ಬೇಡಮ್ಮ, ಹೇಳ್ದ ಹಾಗೆ ಕೇಳು. ಅಮ್ಮ, ನಾನು ನಿನ್ ಜೊತೆನೆ ಇರ್ತೀನಿ. ಹೋಗಿ ಬಾರಮ್ಮ ಮಧುಮಾಕ್ಷಿ ಪ್ರಾಣ ಸಖಿ, ಒಳ್ಳೆ ಕೀರ್ತಿ ಪಡಿ, ಒಳ್ಳೆ ಕೀರ್ತಿ ಪಡಿ. ಹುಟ್ಟಿದ ಮನೆಗೂ ಸೇರುವ ಮನೆಗೂ ಒಳ್ಳೆ ಕೀರ್ತಿ ತಾರೆ, ಒಳ್ಳೆ ಕೀರ್ತಿ ತಾರೆ. ನಾನು ಅವನ ಮನೆಗೆ ಬಂದಿನ ರಾತ್ರಿನೇ ನನ್ನ ಗಂಡ ನನ್ನ ಮೇಲೆ ಅತ್ಯಾಚಾರ ಮಾಡ್ದ. ನಾನು ಎಷ್ಟು ಸಣ್ಣೊಳಗಿದ್ದೆ ಅಂದರೆ ಅವನೇನು ಮಾಡ್ತಾ ಇದ್ದ ಅಂದರೆ ಗೊತ್ತಾಗಲಿಲ್ಲ. ಮೈಯೆಲ್ಲ ನೋವಾಗಿದ್ದೊಂದೇ ಗೊತ್ತು. ನಾನು ಹಗಲೆಲ್ಲ ಗಾಣದೆತ್ತಿನಾಗಿ ದುಡಿತಾ ಇದ್ದೆ. ರಾತ್ರಿ ಆಯಿತು ಅಂದರೆ ನನ್ನ ಗಂಡನಿಗೆ ಮೈ ಒಪ್ಪಿಸ್ತಾ ಇದ್ದೆ. ಇಷ್ಟ ಇರಲಿ ಬಿಡಲಿ, ನಮಗೆ 3 ಹೆಣ್ಮಕ್ಳಾದ್ರು. ಜೋ ಜೋ
ಬಾವ್ರಿ ನಿನ್ನ ಮಗಳಿಗೆ ಗಂಡು ಹುಡುಕಿದ್ದೇವೆ, ಮುಂದಿನ ವಾರನೇ ಮದುವೆ. ಅಯ್ಯೋ, ಅವಳಿಗಿನ್ನೂ 5 ವರ್ಷನೂ ತುಂಬಿಲ್ವಲ್ಲ, ಈಗಲೇ ಏನು ಮದ್ವೆಗೆ? ನೋಡು, ನಾನು ಈ ಮನೆ ಯಜಮಾನ, ನಾನೇನು ಹೇಳ್ತೀನೋ ಅದೇ ನಡಿಬೇಕು. ನಮ್ಮ ಪದ್ಧತಿನೇ ಹೀಗೆ, ಮುಂದಿನ ವಾರನೇ ಮದುವೆ. ನನ್ನ ಅನುಮತಿ ಇಲ್ಲದೆ ನನ್ನ ಮಗಳಿಗೆ ಮದುವೆ ಮಾಡಿದ್ರು. ಕೆಲವೇ ದಿನದಲ್ಲಿ ನನ್ನ ಮೈದನ ಮದುವೆ ತಯಾರಿನೂ ನಡೀತು. ಅವನಿಗೂ ಪಕ್ಕದ ಹಳ್ಳಿಯಿಂದ ಒಂದು 5 ವರ್ಷದ ಹುಡುಗಿ ತಂದ್ಕೋಬೇಕು ಅಂತಿದ್ರು. ನಾನು ಇದನ್ನು ವಿರೋಧಿಸ್ದೆ. ಅದಕ್ಕೆ ಅವರು ನನ್ನನ್ನು, ನನ್ನ ಗಂಡನ ಮನೆಯಿಂದ ಆಚೆಗೆ ಹಾಕಿದ್ರು. ನಾವು ಕೂಲಿ ಕೆಲಸ ಹುಡುಕೊಂಡು ಅಲ್ಲಿ ಇಲ್ಲಿ ಅಲಿತಾ ಬತೇರಿ ಅನ್ನೋ ಗ್ರಾಮಕ್ಕೆ ಬಂದ್ವಿ. ಅಲ್ಲೂ ನಾನೊಂದು ಮಹಿಳಾ ಸಂಘಟನೆ ಸೇರಿಕೊಂಡೆ. ಅವರು ನನಗೆ ಸಾತಿನಾಗಿ ತರಬೇತಿ ನೀಡಿದರು. ಸಾತಿನಂದರೆ ಸಮಾಜ ಸೇವಕಿ ಅಂತ. ನಾವೆಲ್ಲ ಸೇರಿ ಬಾಲ್ಯ ವಿವಾಹದ ವಿರುದ್ಧ ಹೋರಾಡೋದು ಅಂತ ತೀರ್ಮಾನ ಮಾಡಿದ್ವಿ. ಇದಕ್ಕೆ ಸರ್ಕಾರದ ಬೆಂಬಲನೂ ಇತ್ತು. ಬಾಲ್ಯ ವಿವಾಹ ನಿಲ್ಸಿ ನಿಲ್ಸಿ, ಬಾಲ್ಯ ವಿವಾಹ ನಿಲ್ಸಿ ನಿಲ್ಸಿ, ಬಾಲ್ಯ ವಿವಾಹ ನಿಲ್ಸಿ ನಿಲ್ಸಿ. ನಮ್ಮೂರಿನ ಜಮೀನ್ದಾರನ ಮನೆಯಲ್ಲಿ ಒಂದು ಬಾಲ್ಯ ವಿವಾಹ ನಡೀತಾ ಇದೆ ಅಂತ ನಮಗೆ ಸುದ್ದಿ ಬಂತು. ನಾವು ತಕ್ಷಣ ಪೊಲೀಸ್ನವ್ರ ಜೊತೆ ಅಲ್ಲಿಗೆ ಹೋಗಿ ಅದನ್ನು ನಿಲ್ಲಿಸ್ತೀವಿ. ಆದರೆ ಅದರ ಪರಿಣಾಮ, ಒಂದಿನ ನಾನು ಹೊಲದಲ್ಲಿ ನನ್ನ ಗಂಡನ ಜೊತೆ ಕೆಲಸ ಮಾಡ್ತಾ ಇದ್ದೆ. ಇನ್ನು ಮನೆಗೆ ಹೊರಡೋಣೇನು, ಮಕ್ಕಳು ಹಸ್ಕೊಂಡು ಕಾದಿರ್ತಾರೆ. ಅಯ್ಯೋ, ಯಾರು ನೀವು? ನನ್ನ ಗಂಡನ ಯಾಕೆ ಕಟ್ಟಾಕ್ತಾ ಇದ್ದಾರೆ? ಬಿಡ್ರಿ ಅವ್ರನ್ನ. ಬೇಡ ಬೇಡ, ನಾನೇನು ಮಾಡಬೇಡಿ, ಬಿಟ್ಬಿಡಿ, ಬೇಡ ಬೇಡ. ಅಯ್ಯೋ, ಕಾಪಾಡಿ ಕಾಪಾಡಿ. 5 ಜನ ದಾಂಡಿಗರು ನನ್ನ ಮೇಲೆ ಅತ್ಯಾಚಾರ ಮಾಡಿದರು. ಅವ್ರ ವಿರುದ್ಧ ದೂರು ಕೊಡಕ್ಕೆ ಹೋದರೆ ನಮ್ಮೂರು ಪೊಲೀಸ್ ಸ್ಟೇಷನ್ನಲ್ಲಿ ದೂರು ತಗೊಳಕ್ಕೆ ಒಪ್ಪಲಿಲ್ಲ. ಅದಕ್ಕೆ ಹತ್ತಿರದಲ್ಲಿರೋ ತಾಲೂಕು ಕೇಂದ್ರದ ಪೊಲೀಸ್ ಸ್ಟೇಷನ್ಗೆ ಹೋದೆ. ಅಲ್ಲಿ ಅವರು ನಿನ್ನ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಬಾ ಅಂದರು. ಇಷ್ಟೆಲ್ಲ ಆಗೋ ಹೊತ್ತಿಗೆ ಕಾಲ ನೀರು ಹೋಗಿತ್ತು. ನಾನು ತುಂಬ ದಣದಿದ್ದೆ. ಆದರೂ ನನ್ನ ಮೇಲೆ ಅತ್ಯಾಚಾರ ಮಾಡಿದವ್ರನ್ನ ಸುಮ್ಮನೆ ಬಿಡೋದಕ್ಕೆ ನನ್ನ ಮನಸ್ಸಾಗಿಲ್ಲ. ನಾವು ಸಾತಿನಗಳೆಲ್ಲ ಸೇರಿ ಒಂದು ಪ್ರತಿಭಟನಾ ಮೆರವಣಿಗೆ ಮಾಡಿದ್ವಿ. ಪೊಲೀಸ್ನವರು ಆ ಅತ್ಯಾಚಾರಗಳಿಂದ ಬಂಧಿಸಿದ್ರು ಕೂಡ. ಅವ್ರ ಮೇಲೆ ಚಾರ್ಜ್ ಶೀಟು ಫೈಲ್ ಮಾಡಿದರು. ಆದರೆ ಕೋರ್ಟ್ನಲ್ಲಿ ಏನು ತೀರ್ಮಾನ ಕೊಟ್ಟರು ಅಂತ ನೀವೇ ಕೇಳಿದ್ರಲ್ಲ. ಈಗಾಗಲೇ 5 ಜನ ಜೈಲಿಂದ ಹೊರಗಡೆ ಬಂದಿದ್ದಾರೆ. ಅವ್ರು ಬಂದಾಗ ನಮ್ಮೂರಿನಲ್ಲಿ ಅವರಿಗೆ ಹಾರ ಹಾಕಿ ಮೆರವಣಿಗೆ ಮಾಡಿ ಸಂಭ್ರಮ ಪಟ್ಟರು. ನಮ್ಮೂರು MLAನೂ ಇದ್ದ ಅವ್ರ ಜೊತೆಯಲ್ಲಿ. ಅವನು ಅವ್ರ ಜಾತಿನವನೇ. ನಾಳೆ ಎಲೆಕ್ಷನಲ್ಲಿ ಅವ್ರ ಓಟು ದುಡ್ಡು ಎಲ್ಲ ಬೇಕಲ್ಲ. ಆದರೆ ನಾನು ನನ್ನ ಹೋರಾಟ ನಿಲ್ಲಿಸಿಲ್ಲ. ಎಲ್ಲಿವರೆಗೂ ನನಗೆ ನ್ಯಾಯ ಸಿಗೋದಿಲ್ವೋ ಅಲ್ಲಿವರೆಗೂ ಹೋರಾಡ್ತಾನೆ ಇರ್ತೀನಿ. ಇದು ನನ್ನೊಬ್ಬಳು ಹೋರಾಟ ಅಲ್ಲ, ನಿಮ್ಮೆಲ್ಲರ ಹೋರಾಟ. ಎಲ್ಲರೂ ಸೇರಿಕೊಂಡ್ರೆ ಖಂಡಿತ ನಾವು ಈ ಅತ್ಯಾಚಾರ ನಿಲ್ಲಿಸ್ಬೋದು. ಬನ್ನಿ, ಎಲ್ಲರೂ ಸೇರಿ ಒಟ್ಟಾಗಿ ಹೋರಾಡೋಣ. ಸಾವಿತ್ರಿ, ನೀನು ರೆಡಿನೇ ಆಗಲಿಲ್ವಾ? ನನಗೆ ಮೀಟಿಂಗ್ ಹೊತ್ತಾಯ್ತು, ನನಗೇನು ಕಾಯಕ್ಕಾಗೋದಿಲ್ಲ. ಇವತ್ತು ನೀನು ಆಫೀಸಿಗೆ ಬಸ್ಸಲ್ಲೇ ಹೋಗು. ಆಯ್ತಲ್ಲ. ಆ ಬಸ್ ಮೇಲೆ ಹೇಗೆ ಜನ ತುಂಬಿರ್ತಾರೆ ಅಂದರೆ, ನಾನು ಕೈಕಾಲು ನೆಟ್ಕಿಟ್ಕೊಂಡು ಊರು ತಲುಪಿದರೆ ಅದನ್ನೇ ಒಂದು ಪುಣ್ಯ ಅನ್ಕೋಬೇಕು. ಲೇಟಾಗಿ ಬಂದಿದ್ದಕ್ಕೆ ಮ್ಯಾನೇಜರ್ ಕೆಲವರು ಬಯಸ್ಕೋಬೇಕು. ಏನು ಮಾಡೋಕ್ಕಾಗತ್ತೆ? ಸ್ತ್ರೀ ವಿಮೋಚನೆ ಬೆಲೆ ನಾವೆಲ್ಲ ತರಲೇಬೇಕಲ್ಲ. ಎಷ್ಟೋ ಸಾರಿ ಅಂತೀನಿ ನಂದೇ ಒಂದು ಗಾಡಿ ಕೊಂಡ್ಕೊಂಡ್ಬಿಡ್ಬೇಕು ಅಂತ. ಆದರೆ ನನ್ನ ಸಂಬಳಕ್ಕೆ ಯಾವಾಗಲೂ ಮನೇಲಿ ಒಂದು ಖರ್ಚು ಕಾದೇ ಇರುತ್ತೆ. ಇಲ್ಲ, ಇವತ್ತು ಹೋಗಿ ಒಂದು ಗಾಡಿ ಬುಕ್ ಮಾಡೇ ಬಿಡ್ತೀನಿ. ಮುಂದಿನ ತಿಂಗಳಿಂದ ನಾನು ಇನ್ಕ್ರಿಮೆಂಟ್ನಲ್ಲಿ ಇನ್ಸ್ಟಾಲ್ಮೆಂಟ್ ಕಟ್ತಾ ಹೋದ್ರಾಯ್ತು. ಆದರೆ ಇವತ್ತಿಗೆ ಮಾತ್ರ ಸಿಟಿ ಬಸ್ಸೇ ಗತಿ. ಬರ್ತೀನಿ, ಹೊತ್ತಾಗಿದೆ.